ಪುಸ್ತಕ ದಯ್ಯದ ಮನೆ, ಅಧ್ಯಾಯ 3, ಗರಡಿ ಮನೆ. ಬರೆದವರು KV ಅಯ್ಯರ್. ಧ್ವನಿಧಾರೆ, ಧ್ವನಿಸುವ ಅಕ್ಷರಲೋಕ. ಗರಡಿ ಮನೆ. ಅರಳೆಪೇಟೆ ನಿಜನಿಂಗಪ್ಪ ತುರಾ ಜಂಡ ಎತ್ಕಟ್ಟಿದ್ ನೋಡಿ ನಮ್ ಯಜಮಾನ್ರು ತಮ್ಮ ರಂಗಸಾಮಪ್ಪ ಕಲ್ಕಿ ಜಂಡಾನ ಎತ್ತಿದ್ ಮ್ಯಾಕೆ ತಾಕ ಶುರು ಆಯ್ತು ವಾಗ್ವಾದ. ತುರಾನೇ ಹೆಚ್ಚು ಅಂತ ಅವರು, ಕಲ್ಕಿ ತುರಾನ ನುಂಗ್ಬಿಡ್ತು ಅಂತ ರಂಗಸಾಮಪ್ಪ. ಯಂಗಪ್ಪ ಯಾರಪ್ಪ ನಿರ್ಧರಿಸೋದು ಈ ತೊಡಕ್ನ? ಏನ್ ಪಂಚಾಯತಿ ಇಡೋ ಯಾವಾರ್ವ ಇದು? ದೊಡ್ಡ ದೊಡ್ಡ ವಿದ್ವಾಂಸರಿಗೆ ತಿಳಿಯಕ್ಕಿಲ್ಲ ಈ ವಿಷಯ. ಪೈಸಲ್ ಮಾಡೋ ಛಾತಿ ಯಾವನ್ಗೈತೆ? ಅವತ್ತು ಮಾತಿಗ್ ಮಾತುಗಳು ಬೆಳೆದ್ವು. ರಂಗಸಾಮಪ್ಪ ಚಿನ್ನದ ಗಂಟೆ ಹಾಕಿ ಕೆಂಪು ವಜ್ರಗಳು ಕೆತ್ತಿದ್ದ ಚಿನ್ನದ ತೋಡಾನೇ ತೆಗೆದಿಟ್ಬಿಟ್ಟ. ಅದೇ ಚಾಮರಾಜ ಒಡೆಯರು ಕೊಟ್ಟಿದ್ದು ರಂಗಸಾಮಪ್ಪನಿಗೆ ಆ ತೋಡ. ಮೈಸೂರು ಕರ್ಸ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನದಾಗ ಆ ಮಾತಾಯಿ ಮುಂದೆ ಕುಂಡ್ರಿಸ್ಕೊಂಡು ಲಾವಣಿಗಳೇಳ್ಸಿ ಮೈಸೂರೇ ಸೈ ಎಂದೋಯ್ತು ರಂಗಸಾಮಪ್ಪನ. ವಿದ್ವಾಂಸರು ಶಾಸ್ತ್ರಿಗಳು ಮೂಗಿನ ಮೇಲೆ ಬೆಳ್ಳಿಟ್ಕೊಂಡು ಆ ಮಾತಾಯಿನೇ ನಾಲ್ಗೆಲಿ ನೆಲೆಸ್ಬಿಟ್ಟವಳೆ ಈ ರಂಗಸಾಮಪ್ಪನಿಗೆ ಅಂತೆಲ್ಲಾ ಹೊಗಳಿದ್ರು. 1,000 ರೂಪಾಯಿ ಚಿನ್ನಯ್ಯ ತೋಡ ಬೆಲೆ. ತೆಗೆದಿಟ್ಬಿಟ್ಟ ಈ ರಂಗಸಾಮಪ್ಪ. ಗೆದ್ಕೊಂಡೋಗ್ಲಿ ತುರಾದವ್ರು ಕಲ್ಕಿನ್ ಸೋಲ್ಸಿ. ಸೋತ್ವು ಅಂತ ಒಪ್ಕೊಂಡ್ರೆ ಇಳಿಸ್ಬಿಡ್ಲಿ ತುರಾ ಜಂಡಾನ. ಅವ್ರೇನು ಬಾಜಿ ಮಡಗ್ಬೇಕಾದ್ದೇ ಇಲ್ಲ ಅಂತೆಲ್ಲ ಅಂದ್ಬಿಟ್ಟ. ದಿಲ್ದಾರ ಕಣ್ಲ ರಂಗಸಾಮಪ್ಪ, ಬೋ ದಿಲ್ದಾರ. ನಿಜನಿಂಗಪ್ಪ ಏನು ಕಮ್ಮಿ ಆಳಲ್ಲ. ಊರಿನ ಶಿವಸರ್ದವ್ರೆಲ್ಲ ಕುಮ್ಮಕ್ಕು ಅವನ್ಗೆ. ಹುಬ್ಬಳ್ಳಿ ಧಾರವಾಡನೆಲ್ಲ ಜಯಿಸ್ಕೊಂಡ್ ಬಂದೋನು. ಅತಣಿ ಶಿವ್ಯೋಗ ಮಠದವರು ಶಾಲ್ ಜೋಡಿ ಓದ್ಸಿ ಕಳುಸ್ಕೊಟ್ರು. ಈಗ 2 ವರ್ಷಕ್ ಮುಂಚೆ ನಿಜನಿಂಗಪ್ಪಂಗೆ. ನಿಮ್ಗೊತ್ತಿಲ್ಲ ಅಷ್ಟೇ. ಸರಿ, ಪಂಚಾಯತ್ರು ಸೇರಿದ್ರು. ಯಾರ್ಯಾರು? ನಮ್ಪೇಟೆ ಎಂಟ್ರಾಮ ಶಾಸ್ತ್ರಿಗಳು, ಅಲ್ಸೂರ್ಪೇಟೆ ರಾಮ ಜೋಸ್ರು, ಮಾಂತಿನ್ ಮಠದ ಇರುಪಾಕ್ಷ ಶಾಸ್ತ್ರಿಗಳು, ಗಂದ್ಗೆ ಅಂಗಡಿ ಈರ್ಭದ್ರಪ್ಪನವರು, ಚಿಕ್ಕಪೇಟೆ ನರಸಿಂಹಯ್ಯನವರು, ತರಕಪೇಟೆ ಮಂಡಿ ಅರಿಯಣ್ಣವರು, ಇನ್ನೂ ಒಂದಷ್ಟು ಜನ ಯಾರ್ಯಾರೋ ಸೇರ್ಕೊಂಡ್ರು ಅನ್ಕೋ. ಕಾಮ್ ನುಣ್ಮೆ ದಿನಾನೇ ಮೇಳ ಇಟ್ರು ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ. ಆ ದಿನ 9 ಗಂಟೆಗೆ ಪರ್ಸೆ ಸೇರ್ದಂಗೆ ಸೇರ್ಬಿಟ್ರು ಜನ. ದೇವಸ್ಥಾನದ ಮುಂದೆ ಬೀದಿಲೆಲ್ಲಾ ಸೇರೇ ಬಿಟ್ಟಿದ್ರು. ಎಲ್ಲಾ ಗರುಡಿಯವರು ಬಂದು ಕೂತ್ ಬಿಟ್ಟಿದ್ರು. ಟೇಮಕ್ ಸರಿಯಾಗಿ ಪಂಚಾಯತಿದಾರರು ಬಂದ್ರು. ಬೋ ದೊಡ್ಡ ಸಭೆನೆ ಸೇರ್ಬಿಡ್ತಪ್ಪ. ನಮ್ದು ಕಲ್ಕಿ ಪಂಗಡ. ಶ್ರೀ ರಾಜರಾಜೇಶ್ವರಿ ಪಟ ಇಟ್ಟು 108 ತಂಗುನ್ಕಾಯಿ ಹೊಡೆದು ಪಟಕ್ಕೆ ಕೆಂಪ್ ಗಣಿಗ್ಲು ಒಸರ ಹಾಕಿ ಕೆಂಪ್ ತಾವ್ರೆ ಸಿಕ್ಸಿ ದೊಡ್ಡ ಕುಂಕುಮದ ರಾಸಿ ಗೋಪುರ ಮಾಡಿ ಮ್ಯಾಲೆ ಚಿನ್ನದ ಕತ್ತಿ ನೆಟ್ಟು ಕೊನೆಗೊಂದ್ ಲಿಂಬೆ ಹಣ್ಣು ಸಿಕ್ಸಿ ಲಕ್ಷಣವಾಗಿ ಪೂಜೆ ಮಾಡಿ ಪಂಚೇರು ಕರ್ಪೂರ ರಾಸಿ ಹಾಕಿ ಹಚ್ಚಿ ಜೈ ಮಹಾಕಾಳಿ ಅಂತ ರಂಗಸಾಮಪ್ಪ ನಮಸ್ಕಾರ ಮಾಡ್ದ ನೋಡು. ಮೈ ತುಂಬಿಡ್ತು ದೇವ್ರು ರಂಗಸಾಮಪ್ಪನಿಗೆ. ಏಕ್ತಾರ್ ಹಿಡಿದು ಕೂತ್ಬಿಟ್ಟ ಜಗದೀಶ್ವರಿ ಧ್ಯಾನ ಮಾಡ್ಕೊಂಡು. ನಿಜನಿಂಗಪ್ಪ ಕಾವಿ ಬಟ್ಟೆ ಉಟ್ಕೊಂಡು ಹುಬ್ಬಳ್ಳಿ ಪೇಟ ಕಟ್ಕೊಂಡು ಅಣೆ ತುಂಬಾ ಕಣ್ ತುಂಬಾ ಕಿವಿ ತುಂಬಾ ವಿಭೂತಿ ಬಳ್ಕೊಂಡು ರುದ್ರಾಕ್ಷಿ ಸರಾಗುಳ ಹಾಕೊಂಡು ಆವ್ಗೆ ಮೆಟ್ಕೊಂಡ್ ಬಂದಿದ್ದು ನೋಡಿದ್ರೆ ಸಾಕ್ಷಾತ್ ಶಿವಾನೇ ಬಂದಂಗಿತ್ತು ಆ ಸಭೆಗೆ. ಪಂಚಾಯತ್ದಾರು ರಮಾ ಜೋಯಿಸ್ರು ಎದ್ ನಿಂತ್ಕೊಂಡು ತುರಾಕ್ಕೂ ಕೈ ಮುಗಿದ್ರು, ಕಲ್ಕಿಗೂ ಕೈ ಮುಗಿದ್ರು, ಸಭೆಗೂ ಕೈ ಮುಗಿದ್ರು. ಮೊದ್ಲು ಯಾರ್ ಸವಾಲ್ ಆಗ್ತೀರಿ? ದೊಡ್ಡ ಸಭೆ ಸೇರೈತೆ. ಲಾವಣಿಗಳು ಆಡೋವಾಗ ಪುಂಡ್ ಮಾತು ಬಂಡ್ ಮಾತು ಬರಂಗಿಲ್ಲ. ಸಭೆಯಲ್ಲಿ ಅಕ್ತಂಗಿಯವರಿದ್ದಾರೆ, ವಿದ್ವಾಂಸರಿದ್ದಾರೆ, ಸಾವ್ಕಾರರಿದ್ದಾರೆ. ನಯವಾಗಿ ವಾಗ್ವಾದ ನಡಿಬೇಕು. ನಿಮ್ ಇದ್ವತ್ತು ಕೇಳೋಕೆ ಊರೆಲ್ಲ ಸೇರೈತೆ. ನಮಿಗೂ ಆಸೆ ಆಯ್ತದೆ. ನಮಿಗ್ ತಿಳಿದ ಮಟ್ಟಿಗೆ ನ್ಯಾಯವಾಗಿ ಪೈಸಲ್ ಮಾಡೋಣ. ಆಕ್ರಿ, ಯಾರೋ ಮೊದಲನೇ ಸವಾಲು ಅಂದ್ರು. ತುರಾದೋರು ನಮ್ದೆ ಅಂತ ಎದ್ ಬಿಡದ. ನಿಜನಿಂಗಪ್ಪ ಅವನಲ್ಲ 5 ನಿಮಿಷ ಗುಡಿ ಒಳಕ್ ಹೋಗಿ ವಿಶ್ವೇಶ್ವರನ್ ದರ್ಶನ ಮಾಡಿ ಕೈ ಮುಗಿದು ಗುಡಿಯಿಂದಲೇ ಏಕ್ತಾರ್ ಬಾರಿಸ್ತಾ ಹೊರಕ್ ಬಂದ. ನಂಜುಂಡ ಚಿನ್ಮಯಿ ರೂಪ ನಿಜಲಿಂಗ ನಂಜುಂಡ ಅಂತ ಅದೇನೋ ಹಾಡ್ ಹೇಳ್ದ. ಮೂರ್ಛೆನೆ ಬಿದ್ದೋದ್ರು ಜನ. ಹಂಗಾಡ್ಬಿಟ್ಟು ಬ್ರಹ್ಮನ್ನ ಹಿಡ್ದಿತ್ತು ಮಾಯೆ, ವಿಷ್ಣುನ ಹಿಡ್ದಿತ್ತು ಮಾಯೆ, ನಮ್ ಶಿವನತ್ರ ಸುಳಿವಲ್ದು ಮಾಯೆ ಅಂತ ಲಾವಣಿಲಾಡಿ ಇದೇ ನನ್ ಮೊದಲನೇ ಸವಾಲ್ ಅಂದ್ಬಿಟ್ಟ. ರಂಗಸಾಮಪ್ಪನ್ಗೆ ಆವೇಶ ಬಂದ್ಬಿಟ್ಟಿತ್ತು. ಜೈ ರಾಜರಾಜೇಶ್ವರಿ ಅಂತ ಹೇಳಿದ್ದೆ ಎದ್ದ ನೋಡು ಲಾವಣಿನ. ಆ ವಯಸ್ನಲ್ಲೂ ರಂಗಸಾಮಪ್ಪನ್ಗೆ ಅದೇನ್ ಸಾರಿರ ಅಂತೀಯಾ? ಉಡಾನ್ ಎತ್ತಿದ್ರೆ ಕ್ಯಾಚ್ರಕ್ಕೆ ಮುಟ್ತು. ಆ ಸವಾಲ್ಗೆ ಎಂತ ಜವಾಬ್ ಕೊಟ್ಟ ರಂಗಸಾಮಪ್ಪ. ಭೇಷ್ ರಂಗಸಾಮಪ್ಪ ಭೇಷ್ ಅಂದ್ಬಿಟ್ರು ಸಭೆಯವರೆಲ್ಲ. ನಿಜನಿಂಗಪ್ಪ ಏನ್ ಕಮ್ಮಿ ಪಿಂಡನ? ಆಕದ ಚಡ ಸವಾಲ್. ಅಲ್ಲಾಡೋದ್ರು ಜನ. ಶಾಸ್ತ್ರಿಗಳೆಲ್ಲ ಮೂಗಿನ ಮೇಲೆ ಬೆಳ್ಳಿಕೊಂಡ್ಬಿಟ್ರು. ತಿರ್ಗಿ ರಂಗಸಾಮಪ್ಪ ಒಂದು ಚುಟುಕದಾಗ ಎಗರ್ಸ್ಬಿಟ್ಟ ಕಲ್ಕಿ ಸವಾಲ್ನ. ಹಿಂಗೆ ರಾತ್ರಿ 12 ಗಂಟೆ ಆಗೋಯ್ತ್ರೋ. ಕಡೆಗೆ ಮುಕ್ಕಣ್ಣನ್ ಜರ್ದೋರು 3 ಗಳಿಕೆ ಬದುಕೋದಿಲ್ಲ ಅಂತ ಸಾಪ ಇಟ್ಟ ನಿಜನಿಂಗಪ್ಪ. ಕುಂತಿದ್ದ ಯಜಮಾನ್ರಿಗೆ ಕೆಂಡದಷ್ಟು ಸಿಟ್ಟು ಬಂದೋಯ್ತು. ಏನ್ ಶಾಸ್ತ್ರ ನಡ್ಸೋಕ್ ಬಂದಿರೋ ನೀವು? ಇಲ್ಲ ವ್ಯವಹಾರ ಮಾಡಕ್ ಬಂದಿದ್ದೀರೋ ಅಂತ ಒಡೆಯೋದಕ್ಕೆ ಹೋಗ್ಬಿಟ್ರು. ಅಷ್ಟ್ರಲ್ಲೇ ರಾಮ ಜೋಯಿಸ್ರು ಕಾಯ್ದಂಗಡಿ ಪಾಪಣ್ಣ ಇಬ್ರು ಓಡೋಗಿ ಯಜಮಾನ್ರ ಕೈಗಳನ್ನ ಹಿಡ್ಕೊಂಡೇ ಹೋಗಿದ್ರೆ ಉಳಿತಿದ್ನ ಅವತ್ತವನು. ಶಾಸ್ತ್ರಿಗಳು ಎಲ್ಲರನ್ನೂ ಸಮಾಧಾನ ಮಾಡಿ ಭಾಷಣ ಮಾಡಿ ಬುದ್ವಾದ ಹೇಳಿದ್ರು. ಕಲ್ಕಿ ಅಂದ್ರೆ ಏನು, ತುರ ಅಂದ್ರೆ ಏನು, ಅದಿಲ್ದೆ ಇದಿಲ್ದೆ ಅದಿಲ್ಲ, ನಮ್ಗೆಲ್ಲ ಆವರ್ಸ್ಕೊಂಡಿರೋದು ಮಾಯೇನೆ. ಈ ಮಾಯೆ ಜಯಿಸ್ದೋನೆ ಈ ಭೂಮಿ ಮ್ಯಾಗೆ ಮಾದೇವ.
ಈ ದಿನ ವಾದ ಮಾಡ್ದೋರಿಬ್ರು ಚೆನ್ನಾಗ್ ಶಾಸ್ತ್ರ ತಿಳಿದೋರು. ನಮ್ಗೆ ತಿಳಿದಿದ್ ಸಂಗತಿ ಎಷ್ಟೋ ಇವ್ರಿಗೂ ಗೊತ್ತೈತೆ. ಹಿಂಗೆ ಎಲ್ಲಾರು ಓದಿ ಕಲ್ತು ಬುದ್ಧಿವಂತರಾಗಬೇಕು. ನಮ್ದೇ ದೊಡ್ಡದು ಅಂತ ವ್ಯವಹಾರ ಮಾಡ್ಕೋಬಾರ್ದು. ಈ ಪ್ರಪಂಚ ಸೃಷ್ಟಿ ಮಾಡಿರೋ ದೇವ್ರಿಗೆ ಚಿಕ್ಕದ್ ಯಾವ್ದೂ ಇಲ್ಲ, ದೊಡ್ಡದು ಯಾವ್ದೂ ಇಲ್ಲ. ನಾವು ನಮ್ ಬುದ್ಧಿ ಎಂಬೋ ಕಣ್ಣ ಚಿಕ್ಕದ್ ಮಾಡ್ಕೋಬಾರ್ದು. ಶಿವನಿಗೂ ಶಕ್ತಿಗೂ ಭೇದ ಎಲ್ಲೈತೆ. ಶಿವಾನೇ ಶಕ್ತಿನೇ ಮಾಯೆ, ಶಕ್ತಿನೇ ಶಿವ. ಶರೀರ ಬೇರೆ ಶಕ್ತಿ ಬೇರೆ ಮಾಡೋದಕ್ಕಾಯ್ತದಾ? ಒಂದ್ರೊಳಗೆ ಒಂದು ಸೇರ್ಕೊಂಡಿರೋದಲ್ವಾ ಜೀವನ. ಎರಡೂ ಕೂಡ ಇರ್ಬೇಕು. ಬೀಜ ಮೊದ್ಲು ಗಿಡ ಮೊದ್ಲು ಅಂತ ವಾದ ಮಾಡಿದ್ರೆ ಕೊನೆಯಲ್ಲಿ ಮೊದ್ಲಲ್ಲಿ ಅಂತ ಇನ್ನೂ ಏನೇನೋ ಭಾಷಣ ಮಾಡಿದ್ರು. ರಂಗಸಾಮಪ್ಪನ್ಗಂತೂ ಇನ್ನು ಕೊಂಚ ಪ್ರಜ್ಞೆನೂ ಬಂದಿರ್ಲಿಲ್ಲ. ಹಂಗೆ ಗಾಡಿಲ್ ಮನಗಿಸ್ಕೊಂಡು ಮನೆಗ್ ಸಾಕ್ಸಿದ್ರು. ಮನಗೋದ್ಮೇಲೆ ಗೊತ್ತಾಗಿದ್ದು ಕೈ ಕಾಲು ಬಾಯಿ ಮುಖ ಕಣ್ಣು ಒಂದೂ ಸ್ವಾದಿಂದಲ್ಲೇ ಇಲ್ಲ ಅಂತ. ವೈದ್ರು ಬಂದ್ರು, ಹೇಳಿದ್ರು ಲಕ್ವಾ ಬಡ್ದಿದೆ ಅಂತ ಹೇಳ್ಬಿಟ್ರು. ಆಮ್ಯಾಕೆ ಒಂದಿನಾನೇ ರಂಗಸಾಮಪ್ಪ ಇದ್ದದ್ದು ತೀರ್ಕಂಡೇ ಬಿಟ್ಟ. ನಿಜ್ನಿಂಗಪ್ಪನ್ ಸಾಪ ನಿಜಾನೇ ಆಗೋಗ್ಬಿಡದ. ಎಲ್ಲ ಜನ ಅದ್ನೇ ಆಡ್ಕೊಂಡ್ರು. ಡಾಕ್ಟ್ರು ಬಂದ್ ಹೇಳಿದ್ರು ತಲೆ ಒಳಗೆ ರಕ್ತದ ಹೊಡೆತ ಹೆಚ್ಚಾಗಿ ಹಿಂಗಾಗೋಗದೆ ಅಂತ. ಅಲ್ಲ ಆ ಕಡೆ ಹಿಂಗೆ ಈಶ್ವೇಶ್ವರನ್ ಗುಡಿಲಿ ಮೇಳ ಸೇರ್ದಾಗ ನಮ್ ಪೇಟೆ ಪಡ್ಡೆ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಈ ಕಡೆ ಒಂದ್ ಅನಾಹುತ ನಡೆಸ್ಬಿಟ್ಟಿದ್ರು. ಏನು ಅಂತೀಯಾ? ನಿನಗ್ ಗೊತ್ತಾಯ್ತಲ್ಲ ನಮ್ ಪೇಟೆ ವಾಡ್ಕೆ. ಎಲ್ರೂ ಕಾಮಣ್ಣನ ಹುಣ್ಮೆಗೆ ರಾತ್ರಿನೇ ಸುಟ್ರೆ ನಾವ್ ಬೆಳಗಿನ ಜಾಮ 5 ಗಂಟೆ ಹೊತ್ತಿಗೆ ಬೆಂಕಿ ಹಚ್ಚೋದು. ನಾವೆಲ್ಲ ಇನ್ನು ಗುಡಿಲೇ ಇದ್ದಾಗ ರಂಗಸ್ವಾಮಿ ಗುಡಿ ಬೀದಿ ಬಳೆಪೇಟೆ ರಸ್ತೆ ಎಲ್ಡೂ ಸೇರ್ತೈತಲ್ಲ, ಆಚೆ ಹೋಗ್ದಾಗ ಕಾಮಣ್ಣನ್ ಕಂಬ ನೆಟ್ಬಿಟ್ಟು ಅದೇನ್ ದುರ್ಬುದ್ಧಿ ಬಂತೋ ಅವ್ರಿಗೆ. ಕಾಮಣ್ಣನ್ ಚಟ್ಟ ಕಟ್ರೋ ಅಂತ ಮಾತಾಡ್ಕೊಂಡು ಎಳೆದು ಬೊಂಬುಗಳು ಹಗ್ಗ ಎಲ್ಲ ಜಮಾಯಿಸಿ ಚಟ್ಟ ಕಟ್ಟಿ ಅದ್ರ ಮ್ಯಾಗೆ ಆ ಎಳೆ ನಿಂಬೆಕಾಯಿ ಆ ಅಂಕಮ್ಮನ್ ಮಗ ಗೋವಿಂದನ ಕಾಸ್ ಕೊಟ್ಟು ಪುಸ್ಲಾಯಿಸಿ ಎಣದಂಗೆ ಮನಗ್ಸೇ ಬಿಟ್ಟಿದ್ರು. ಹತ್ತರಿಂದ ಚಂದ ಕಟ್ಬಿಟ್ಟು ಹೂವಾಗಿವ ಹಾಕಿ ಗಂಧದ ಕಡ್ಡಿ ಸಿಕ್ಸಿ ಅಯ್ಯೋ ಆ ಕೆಂಚ ನರಸಿಂಹಯ್ಯನ್ ಮಗನಿಗೆ ಸೀರೆ ಉಡ್ಸಿ ಬಳೆ ತೊಡ್ಸಿ ತಲೆ ಬಿರೆ ಹಾಕ್ಸಿ ನನ್ ಗಂಡ ಸತ್ತೋದ್ನೋ ನನ್ ಮನ್ಮತ ಸತ್ತೋದ್ನೋ ಅಂತ ಎದೆ ಬಾಯ್ ಬಡ್ಕೊಂತ ಇದ್ಬಿಟ್ರು. 4 ಜನ ಆ ಚಟ್ಟಾನ್ ಹೊತ್ಕೊಂಡು ಮುಂದ್ಗಡೆ ಮಡ್ಕೆಲಿ ಬೆಂಕಿನೂ ಹೊತ್ಕೊಂಡು ಎಲ್ಲಾರ್ನೂ ಗೋಳಾಡ್ತಾ ಬೆಂಗಳೂರು 9 ಬಾಗ್ಲು ಅಲ್ದು ತಂದ್ರಪ್ಪ ಚಟ್ಟಾನ. ನಾವ್ ಕಾಮಣ್ಣಂಗ್ ಬೆಂಕಿ ಹಚ್ಚೋ ಹೊತ್ತಿಗೆ ಸರಿಯಾಗಿ ಯಾರೋ ಹಿಂಗೆಲ್ಲ ಮಾಡಿದ್ದು ಅಂತ ಕೇಳಿದ್ರೆ ಒಬ್ನಾದ್ರೂ ನಿಜ ಹೇಳ್ಬೇಕಲ್ಲ. ಅವನನ್ ತೋರಿಸ್ತಾನೆ, ಅವ್ನ್ ಇನ್ಯಾರನೋ ತೋರಿಸ್ತಾನೆ. ಅಷ್ಟ್ರಾಗೆ ಯಜಮಾನ್ರ ಮನೆಯಿಂದ ಸಮಾಚಾರ ಬಂತು. ರಂಗಸಾಮಪ್ಪಂಗೆ ಎಲ್ಲ ಆಗೋಯ್ತು, ಮೇಲಸ್ರು ಎಳಿತಾ ಐತೆ ಅಂತ. ಇಲ್ಲೋ ಚಟ್ಟ ಕಟ್ಟಿದ ಹಗ್ಗನೆಲ್ಲ ಬಿಚ್ಚಿ ಎಬ್ಬಿಸ್ತಾರೆ ಗೋವಿಂದನ. ಎಲ್ಲಿ ಕಮಕ್ಕಿಲ್ಲ, ಮೈಯೆಲ್ಲ ಆನೆ ಕಲ್ನಂಗೆ ಕೊರಿತಾವೆ. ಅಳ್ಳಾಡ್ಸುದ್ರು ಇಲ್ಲ ಒಳ್ಳಾಡ್ಸುದ್ರು ಇಲ್ಲ. ನಿದ್ದೆ ಮಾಡ್ದ ಅಂತ ಅನ್ಕಂಡ್ವು. ಅಷ್ಟೆಲ್ಲಾ ಜನ ಗೋವಿಂದು ಅಂತ ಬಾಯ್ ಬಡ್ಕೊಂಡ್ ಕೂಗ್ತಾ ಇದ್ರು. ಹಂಗೆ ಮನ್ಗವ್ನೆ. ನಮ್ಗೂ ಜಾಸ್ತಿ ಗಾಬರಿ ಆಗೋಯ್ತು. ಗುಂಡ್ಗೆ ಜಲ್ಲೊಂದೋಯ್ತು. ನಾನೇ ಅವನ ಎದೆ ಮ್ಯಾಗೆ ಕೈಯಿಟ್ ನೋಡ್ದೆ, ಉಸಿರೇ ಇಲ್ಲ. ಮೂಗ್ನತ್ರ ಬೆಳ್ಳಿಡ್ದು ನೋಡ್ದೆ, ಎಂತದ್ದು ಇರ್ನಿಲ್ಲ. ಇನ್ನೇನ್ ಗತಿ ಅಂತ ಎದೆ ಡೌಡವಂತ ಬಡ್ಕೊಳ್ಳೋದಕ್ ಶುರು ನಮ್ಗೆಲ್ಲ. ತಕ್ಷಣನೇ ಓಡಿಸ್ದೆ ಸುಬ್ಬಯ್ಯನ್ನ. ಯಾವ ಡಾಕ್ಟರ್ ಪರವಾಗಿಲ್ಲ, ಹೋಗು, ಎಷ್ಟು ರೂಪಾಯಿ ಪರವಾಗಿಲ್ಲ, ಕರ್ಕಂಬಾ ಅಂತ. ಇದ್ ಕಡೆ ಯಜಮಾನ್ರಿಗೂ ಸಂಗತಿ ಕಳ್ಸಿದ್ವಿ. ಅಲ್ಲಿ ಅವ್ರ ತಮ್ದಿರ್ಗೆ ಕೊನೆ ಪರಾಣ ಎಳಿತಾ ಐತೆ. ಆದ್ರೂ ಅವ್ರ ಮನಸ್ ಎಷ್ಟು ದೊಡ್ಡದೈತೆ ನೋಡು. ಒಂದ್ ಅರಗಳಿಗೆ ಓಡೇ ಬಂದ್ರು. ಕಾಮಣ್ಣನ ಸುಡೋ ತಾವಕ್ಕೆ ಬಂದೋರೆ ಗೋವಿಂದನ್ ನೋಡಿ ತಲೆ ಚಚ್ಕೊಂಡ್ಬಿಟ್ರು. ಪರಾಣ ಒಂಟೋಗಂಗೈತೆ ಅಂತ ಅವ್ರಿಗೂ ಭಯ ಆಗೋಯ್ತು. ಅವ್ರ ಕಣ್ಣಾಗೂ ನೀರು, ನಮ್ಮೆಲ್ಲರ ಕಣ್ಣಾಗೂ ನೀರೇ. ಎಲ್ಲಾರ್ನೂ ಇಸಾರ್ಸುದ್ರು. ಹೆಂಗೋಯ್ತ್ರೋ ಪ್ರಾಣ, ಕಳ್ಕೊಂಡೇನೋ, ಒಳ್ಳಾಡಿದ್ನೇನೋ, ಅಯ್ಯೋ ಅಗ್ಗದಿಂದ ಕಿದ್ಗೆ ಮ್ಯಾಗ್ ಬಿಗಿದ್ಬಿಟ್ಟೇನೋ, ಏನೋ ಮಾಡುದ್ರಿ? ಯಾರೋ ನಿಮ್ಗೆ ಬುದ್ಧಿ ಹೇಳಿದ್ದು? ಇದ್ ಮಾಡ್ಬೋದು, ಇದ್ ಮಾಡ್ಬಾರ್ದು ಅಂತ ಗೊತ್ತಾಗಕ್ಕಿಲ್ವಾ? ಹುಡುಗ್ ಬುದ್ಧಿ ಮಾಡ್ಬಿಟ್ಟು ಅನಾಹುತ ಆಗೋಯ್ತಲ್ರೋ. ಹೋಗ್ಲಿ, ಒತ್ಕೊಂಡೋದರು ಆಗಾಗ ಇಳಿಸಿ ನೋಡ್ಬೇಕೋ ಇಲ್ವೋ? ಏನ್ ಬಂದ್ರು ಈ ಕೆಟ್ಟ ಬುದ್ಧಿ ನಿಮ್ಗೆಲ್ಲ? ಯಾರ್ಗಿನ್ ಹೆಂಗಪ್ಪ ಸಮಾಧಾನ ಹೇಳೋದು? ಊರ್ಗೆಲ್ಲ ನಗ್ಪಾಟ್ಲಾಗೋಯ್ತು ನಮ್ ಬಾಳು ಅಂತೆಲ್ಲ ಗೋಳಾಡ್ಬಿಟ್ರು. ಅಷ್ಟ್ರಲ್ಲೇ ಗೋವಿಂದನ್ ತಾಯಿ ಅಂಕಮ್ಮನ್ಗೆ ಅದ್ ಯಾರ್ ಸಮಾಚಾರ ಮುಟ್ಸುದ್ರೋ ಏನೋ, ಬೀದಿ ಉದ್ಕು ಅಳ್ತಾ ಬಾಯ್ ಬಡ್ಕೊಂಡ್ ಬಂದ್ಬಿಟ್ಲು ಅಂಕಮ್ಮ. ಮಗನ್ನ ನೋಡ್ಬಿಟ್ಟು ಅವನ ಎದೆ ಮ್ಯಾಲೆ ಬಿದ್ದು ತಬ್ಕೊಂಡು ತಲೆ ಚಚ್ಕೊಂಡು, ಅಯ್ಯೋ ಯಾರ್ ಕೊಂದೋರೋ ನನ್ ಗೋವಿಂದನ? ನನ್ ಮಗನ್ ಯಾವನ್ಲ ಅವನು ಕೊಂದೋನು? ಯಾವನ್ಲ ಚಟ್ಟದ ಮೇಲೆ ಮನಗ್ಸಿದ್ದು? ನನ್ ಮಗನೇ ಏನಾಯ್ತೋ ಕಂದ? ಹಬ್ಬದ ಹುಣ್ಣಿಮೆ ದಿನ ಹೆಂಗೋ ಸತ್ತ ಹೋಯ್ತಲ್ಲೋ ನನ್ನಪ್ಪ, ಓದ್ನಲ್ಲೋ ನನ್ ಮಗ ಅಂತೆಲ್ಲ ಗೋಳಾಡ್ಬಿಟ್ಲು ಅಂಕಮ್ಮ. ಅಷ್ಟೊತ್ತಿಗೆ ಡಾಕ್ಟ್ರು ಬಂದ್ರು. ಬಂದ್ ನೋಡಿ ತಕ್ಷಣನೇ ಹೇಳ್ಬಿಟ್ರು ಎಲ್ಲ ಆಗೋಯ್ತು ಅಂತ. ಅಂಕಮ್ಮ ಡಾಕ್ಟ್ರು ಕಾಲ್ಗಳ್ನ ಬಿಮ್ಮಗಿಡ್ಕೊಂಡ್ಬಿಟ್ಟಿದ್ಲು. ನಾನ್ ನಿಮ್ ಪಾದ ಬಿಡಾಕಿಲ್ಲ, ಬದುಕಿಸ್ಕೊಟ್ರೆ ನನ್ ಮಗನ್ನ ನನ್ನ ಹತ್ರ ಇರೋದ್ನೆಲ್ಲ ಕೊಟ್ಬಿಡ್ತೀನಿ ಅಂತೆಲ್ಲ ಕೇಳ್ಕೊಂಡ್ಬಿಟ್ಲು. ಕೊಂದಾಕ್ಬಿಟ್ಟವ್ರೆ ಎಲ್ಲಾರು ಸೇರ್ಕೊಂಡು ಅಂತ ರಾದ್ದಾಂತಾನು ಮಾಡ್ಬಿಟ್ಲು. 4 ಜನ ಬಂದ್ ಹೇಳಿದ್ರು ಅಂಕಮ್ಮ ಡಾಕ್ಟರ್ ಕಾಲ್ನ ಬಿಡ್ತಾನೆ ಇಲ್ಲ. ಮಸೀನ್ ಆಸ್ಪತ್ರೆ ಡಾಕ್ಟ್ರು ಕಾಲ್ಸಿನ ಬೂಟ್ಸ್ನ ಬಿಟ್ಬಿಟ್ಟು ಹಂಗೆ ಸಡ್ಲ ಮಾಡ್ಕೊಂಡು ಅಂಕಮ್ಮನ್ ಕೈಯಾಗೆ ಬೂಸ್ ಇಟ್ಬಿಟ್ಟು ಗಾಡಿ ತಕೊಂಡ್ ಹೊಂಟೇ ಹೋದ್ರು.
ಇದೇನ್ ಗ್ರಾಸಾರ ಬಂತು ಅಂತ ಊರ್ಗೂರೇ ಸೇರ್ಬಿಡ್ತು. ಅಂಕಮ್ಮನ್ ಕಡೆ ಬಂಧುಗಳು ಬಂದ್ಬಿಟ್ರು. ದೊಣ್ಣೆಗಳು ಮಚ್ಚುಗಳು ತಕೊಂಡು ತರ್ದಾಕ್ಬಿಡ್ತೀವಿ ಎಲ್ಲಾರ್ನು ಅಂತ ನಮ್ಮನ್ನೇ ಅಟ್ಟಿಸ್ಕೊಂಬತ್ತವ್ರೆ. ಅಷ್ಟೊತ್ಗೆ 10-12 ಜನ ಪೊಲೀಸ್ನವ್ರು ಬಂದ್ರು. ಅವ್ರೆ ಬರ್ದೇ ಗಾನ ಇದ್ದಿದ್ರೆ ಆಗೇ ಬಿಡ್ತಿತ್ತು. ಬೆಳಕ್ ಕರಿಯೋದೊಳಗೆ ಮಹಾಭಾರತ. ಅಲ್ಲಿಂದ ಮುಂದಕ್ಕೆ ಪೊಲೀಸ್ನವ್ರದು ವಿಚಾರಣೆ ಗೀಸಾರಣೆ ಎಲ್ಲ ನಡೀತು. ನಾವೆಲ್ಲ ಕೋರ್ಟ್ಗೂ ಹೋಗ್ ಬರ್ಬೇಕಾಯ್ತು, ಕೈಪಿ ಎತ್ಕೊಡಾಕೆ, ಸಾಕ್ಷಿ ಹೇಳಾಕೆ. ಅಯ್ಯೋ ಬಿಡು. ಮರ್ತೇ ಬಿಟ್ನಲ್ಲ, ರಂಗಸಾಮಪ್ಪ ಗೋವಿಂದ ಸತ್ನಲ್ಲ ಬೆಳಗಿನ ಜಾವದಾಗ. ಅದೇ ದಿನ ಸಂಜೆನಾಗ್ಲೇ ತೀರ್ಕೊಂಡ್ಬಿಟ್ಟ. ಹಿಂಗಾಗೋಯ್ತು ಚಿನ್ನಯ್ಯ. ಹೋದ್ ವರ್ಷದ ಕಾಮ್ನಬ್ಬ. ಯಜಮಾನ್ರ ಸಂತೋಷನೇ ಹೊಂಟೋಯ್ತು. ತಮ್ಮ ಸಾಯುತ್ತಲೂ 3 ತಿಂಗಳು ಆವಯ್ಯ ಬೀದಿಗೆ ಬರ್ನಿಲ್ಲ, ಗಳ್ಳಿ ಕಡೆನೂ ಮೊಕ ಇಡ್ನಿಲ್ಲ. ಕಾಮಣ್ಣನ ಕುಂಡ್ರಿಸೋದು ಬೇಡ ಅಂತ ಯಜಮಾನ್ರೇ ಅಂದ್ಬಿಟ್ರು. ನಮ್ಗಾಗ್ ಬರ್ನಿಲ್ಲ, ಈ ಸಾರಿ ಲೇಸನ್ ಕೊಡಾಕಿಲ್ಲ ಅಂತ ಹೇಳ್ತಾರೆ ಸರ್ಕಾರದವರು. ಹುಡುಗ್ರೇನೂ ಕೊಡಿಸ್ಬೇಕು ಅಂತಾರೆ. ಏನು ಇಸೇಸ ಇಲ್ದೆ ಶಾಸ್ತ್ರಕ್ಕಾದ್ರೂ ಕೂಡ್ಸಿದ್ರೆ ಸಾಕೇನೋ ಅಂತವ್ರೆ. ನಿಂಗ್ ಗೊತ್ತಾ, ಮಗನ್ ಕಳ್ಕೊಂಡ್ಮೇಲೆ ಅಂಕಮ್ಮನ್ಗೆ ಹುಚ್ಚಿಡ್ದೋಗದೆ. ಊರ್ ಬಿಟ್ಟೆ ಹೊಂಟೋದ್ಲು ಅಂಕಮ್ಮ. ಸಾಲ್ದೇನ್ ಚಿನ್ನಯ್ಯ ಅನಾಹುತಗಳು. ಯಜಮಾನ್ರು ಹೇಳ್ದಂಗೆ ಜನ ಎಲ್ಲ ನೋಡಿ ನಗೋ ಹಂಗಾಗೋಯ್ತು ನಂಬಾಳು. ಇದೆಲ್ಲ ಮರ್ತ್ ಬಿಡಕಾಯ್ತದ ಚಿನ್ನಯ್ಯ? ಓಹೋ, ಹೌದ್ ಕಣ್ ಸಿಕ್ರಂಗಪ್ಪ. ನಮ್ಗೆ ಬರ್ಬೇಕಾ ಈ ಎಲ್ಲ ಗ್ರಾಸಾರ? ಇಷ್ಟಕ್ಕೂ ನಾನ್ ಹೇಳ್ತೀನಿ ಕೇಳು. 2 ವರ್ಷದಿಂದ ಹನುಮಂತೋತ್ಸವ ನಿಂತೋಗದೆ. ಅದ್ಕೆ ಹಿಂಗೆಲ್ಲ. ಈ ಸಾರೆ ಹನುಮಂತೋತ್ಸವನ ಸಂದಾಗ್ ನಡ್ಸ್ಕೊಂಬಿಡಿ. ಈ ಪೀಡೆ ಎಲ್ಲ ಕಳೆದೋಯ್ತದೆ. ಈಚೆಗಂತೂ ಈ ಆಳ್ಬಾವಿಲಿ 10 ದಿವ್ಸಕ್ಕೆ ಒಂದೊಂದೇಣ. ಏನ್ ಭೂತ ಆಯ್ತೋ ದಯ್ಯ ಆಯ್ತೋ, ನಂಗೆ ಎಷ್ಟು ಅಂತ ಕಾವ್ಲಿರಕಾಯ್ತದಪ್ಪ. ಒಂದೇ ಕಡೆ ಜಾರ್ಕೆ ಬಾಳ, ನೀರೆಲ್ಲ ಪಾಚಿ ಕಟ್ಟೋಗೈತೆ. ಬಾವಿಯಾಗ ಇಳಿಬೇಡ್ರು ಅಂತಂದ್ರೆ ಕೇಳ್ತಾರಾ? ನನ್ ಎತ್ ಕಡೆ ಹೋದ್ರೆ ಇತ್ ಕಡೆ ಇಳಿತಾರೆ. ಏನಾ ಮಾಡ್ಲಿ? ಮನೇಲಿ ಯಾವಾರ ಮಾಡ್ಕೊಂಬಂದು ಪರಾಣ ಕಳ್ಕೋತಾರ ಕಣ. ಇಲ್ದಿದ್ರೆ ಜನ ಎಲ್ಲ ಹೇಳೋವಂಗೆ ದಯ್ಯಾನು ಎಳ್ಕೊಂಡ್ಬಿಡ್ತದೋ ಏನೋ. ಆ ಶಿವನ್ಗೆ ಗೊತ್ತು. ಅಲ್ಲ, ನಾನು ಒಂದ್ ಹೇಳ್ದಪ್ಪ ನೋಡಿದೀನಿ ಅಂದ್ರು. ಏನಪ್ಪ, ಯಾರೇನ್ ಹೇಳಕಾಯ್ತದೆ ಹೇಳು ಅಂದ. ಇದುವರೆಗೂ ಕತೆ ಕೇಳುತ್ತಿದ್ದ ಕಾವಲು ಚಿನ್ನಯ್ಯ. ಇಷ್ಟೆಲ್ಲಾ ಕೇಳುತ್ತಾ ಕುಳಿತಿದ್ದ ನನಗೆ ಆ ದೆವ್ವದ ಗೋಣಿ ಮರದ ಹಿಂದಿನ ಹಾಳು ಮನೆ ಯಾರದು, ಯಾಕೆ ಅದರಲ್ಲಿ ಯಾರು ವಾಸವಾಗಿರೋಲ್ಲ ಅಂತ ಕೇಳಬೇಕನ್ನೋ ಕುತೂಹಲ ಹೆಚ್ಚಿ, ಚಿನ್ನಯ್ಯ, ನಿನಗ್ ಗೊತ್ತಿರ್ಬೇಕಲ್ವಾ ಆ ಗೋಣಿ ಮರದ ಹಿಂದಿರೋ ಆ ಹಾಳು ಬಿದ್ದ ಕಲ್ಮನೆ ಯಾರ್ದ್ರ ಅದು? ಯಾಕೆ ಅಲ್ಲಿ ಜನ ಯಾರು ಇಲ್ವಲ್ಲ ಅಂತ ಖುಷಿಯಿಂದ ಕೇಳಿಯೇ ಬಿಟ್ಟೆ. ಚಿನ್ನಯ್ಯ ನನ್ನ ಕಡೆ ತಿರುಗಿ ನೋಡಿ, ಏ ಯಾರ ನೀನು? ಗೇಟ್ ಬಾಗಲ್ ಮನೆ ನಾಣಪ್ನವ್ರ ಮಕ್ಳ ನೀವು? ಸೋಮ್ಕಿರ್ ಬುದ್ಧಿ, ಈ ಚಿಕ್ಕ ವಯಸ್ಸಿನಾಗ ಅವೆಲ್ಲ ಕಿವಿಯಾಗ ಹಾಕಬಾರ್ದು. ಜೀವಕ್ಕೆ ತಿಕಿಲ್ದಟ್ಟಿ ಏನಾದ್ರೂ ಕೆಟ್ಟದಾಗೋದ್ರೆ ಬೇಡ, ಬಿಟ್ಬಿಡು. ಆಶಾ ಇರ್ಲಿ ನಿಮ್ಗೆ. ನೆನ್ಸ್ಕೊಂಡ್ರೆ ನಮ್ಗೆ ಜಲ್ಲಂತದೆ ಎದೆ. ಈಟೊತ್ನಲ್ಲಿ ಅದ್ರ ಗ್ಯಾಪ್ಕಾನು ಮಾಡ್ಕೊಂಬಾರ್ದು. ಚಿಕ್ಕೋರ್ ನೀವು. ಒತ್ತಾಯ್ತು ಮನ್ಗೋಗಿ. ಯಾರ ಜೊತೆನಲ್ಲಿ ಬಂದದ್ದು? ಸುಬ್ಬಯ್ಯನ್ ಜೊತೆ ಅಲ್ಲ? ಏ ಸುಬ್ಬಯ್ಯ, ಚಿಕ್ಕ ಹುಡುಗರ್ನ ಇಲ್ಲಿಗೆಲ್ಲ ಕರ್ಕೊಂಬರ್ಬಾರ್ದು ಅಂತ ತಿಳಿಯಾಕಿಲ್ವೇನ್ಲಾ ನಿನ್ಗೆ? ಚಿಕ್ಕ ಬುದ್ಧಿ, ಗೊತ್ತಾಗ್ದೆ ಬಂದದೆ, ಕಳ್ಸು ಅಂದ. ಏ ಆ ಚಿಕ್ಕೈನವ್ರ ಗುಂಡ್ಗೆ ಹೆಂಗೈತೆ ಅಂತ ಗೊತ್ತಿಲ್ಲ ನಿನ್ಗೆ? 100 ರೂಪಾಯಿ ಬಾಜಿ ಕಟ್ತೀನಿ ನಾನ್ ಬೇಕಾದ್ರೆ. ರಾತ್ರಿ ಸರೊತ್ನಾಗೆ ಆ ಗೋಣಿ ಮರ ಹತ್ತಿ ಅಲ್ಲಿ ನೀನೇನ್ ಗುರ್ತಿಟ್ಟಿರ್ತೀಯೋ ಅದನ್ನ ತಂದ್ಕೊಟ್ರೆ ಒಪ್ಕಂತೀಯಾ? ಅವ್ರ ಧೈರ್ಯನಾ ಅಂದು ಸವಾಲು ಎಸೆದ ಸುಬ್ಬಯ್ಯ. ಅದಕ್ಕೆ ಚಿನ್ನಯ್ಯ, ಯೋ ಸುಮ್ಕೆ ಮಾತಾಡ್ಬೇಡ ನೀನು. ಸುಬ್ಬಯ್ಯ, ಇಶಾರನೆ ತಿಳಿದೆ ಮಾತಾಡ್ಕೂದು ಆಯ್ತಾ? ನಿನ್ಗೇನ್ ಗೊತ್ತೈತೆ ಹೇಳು ಆ ಅಳ್ಮನೆ, ಆ ಗೋಣಿ ಮರದ ರಹಸ್ಯ? 25 ವರ್ಷದಿಂದ ಇದೇ ಸರ್ಕಾರಿನಲ್ಲಿ, ಇದೇ ಚಾಕ್ರಿಲೇ ಇರೋದು ನಾನು. ಜೈನ್ರ ಪದ್ಮಯ್ಯ ಕಟ್ಸಿದ್ದು ಆ ಮನೆ. ಶರಾಬ್ ಕಟ್ಟೆ ಗೋವಿಂದ್ ಸೆಟ್ರು ಅವ್ರ ತಂದೆಯವ್ರ ಹೆಸರು ಕಟ್ಸಿದ್ದು ಆ ದೊಲ್ ಕಲ್ಕಟ್ಲಾ ಬಾವಿ. 3 ಮಾಡಿ ಕಮಲಮ್ಮ ಕಟ್ಸಿದ್ದು ಆ ಸತ್ರ. ಇಷ್ಟನ್ನು ಇವತ್ಗೂ ನಾನೇ ನೋಡ್ಕಂತಿದ್ದೀನಿ. ನಂಗ್ ಗೊತ್ತಿಲ್ವಾ ಅದ್ರ ಎಲ್ಲ ಇಶಾರ? ಸುಮ್ಕಿರು ಅಂದ. ಹಂಗಾರೆ ಹೇಳು ಚಿನ್ನಯ್ಯ, ನಂಗೂ ಬೋದಿಂದಿಂದ ನಿನ್ನೆ ಕೇಳ್ಬೇಕು ಅಂತಿತ್ತು. ನೀನ್ ಹೇಳಿದ್ರೇನೆ ಸೈ. ಲ ಚಿಕ್ರಂಗ, ಯಾರನ್ನಾದ್ರೂ ಓಡ್ಸಿ ಮಿಠಾಯಿ ಲಕ್ಷ್ಮಿ ಅಂಗಡಿಯಿಂದ 1 ರೂಪಾಯಿಗೆ ಜಾಂಗೀರು, ವಡೆ ಸೂರಪ್ಪನ ಅಂಗಡಿಯಿಂದ 1 ಆಣೆಗೆ ಬಿಸಿ ಮಸಾಲ ವಡೆ ತರ್ಸೋ. ಇವತ್ ಚಿನ್ನಯ್ಯಂಗೆ ಹಬ್ಬ ಮಾಡ್ಸೋಣ. ಹೇಳ್ ಚಿನ್ನಯ್ಯ, ಆ ಆಳ್ಮನೆ ಕತೆ ಹೇಳ್ ಚಿನ್ನಯ್ಯ ಅಂದ ಪುಟ್ಟಮಲ್ಲ. ಒಳ್ಳೆ ಗ್ರಾಸಾರಕ್ ಬಂದ್ನಲ್ಲಪ್ಪ ನಾನಿವತ್ತಿಲ್ಲಿಗೆ. ಬ್ಯಾಡ ಪುಟ್ಮಲ್ಲಪ್ಪ, ಆ ಇಶಾರನೆಲ್ಲ ಈಟೊತ್ನಲ್ಲಿ ಕೇಳಂಗಿಲ್ಲ, ಕೇಳ್ಬಾರ್ದು. ನೀವೆಲ್ಲ ಇನ್ನು ಚಿಕ್ಕನೋರು ವಯಸ್ನಾಗ. ಹೋಗ್ರೋಗ್ರಿ ಮನೆಗೆ ಅಂತ ಚಿನ್ನಯ್ಯ ಎಷ್ಟೆಷ್ಟೋ ಹೇಳಿದ. ಅದಕ್ಕೆ ಪುಟ್ಟಮಲ್ಲ, ಏನ್ ಚಿನ್ನಯ್ಯ, ನಾವೇನ್ ಹೆಂಗಸ್ರು ಕೆಟ್ಟೋದ್ವಾ ಏನೋ ಎದುರ್ಕೊಳಕ್ಕೆ? ಎಂತತ್ವ ಸಮಾಚಾರಗಳ್ನೆಲ್ಲ ಕೇಳಿದೀವಿ. ನೀನೇನು ನಮ್ಗೆ ಪುಕ್ಲುಟ್ಟಿಸ್ಬೇಡ. ಜಿಲೇಬಿ ವಡೆ ಬರ್ತಾದೆ, ಹೇಳು. ಇನ್ನು 8 ಗಂಟೆನೂ ಆಗಿಲ್ಲ ಅಂದ. ಹಂಗಾದ್ರೆ ನಿಮ್ ಧೈರ್ಯ ಕಣಪ್ಪ. ಅಣ್ಣಂ ತಾಯಿನೇ ದಿಕ್ಕು ನಿಮ್ಮೆಲ್ಲಾರ್ಗೂ. ಬಾಳ ದೊಡ್ಡ ಕತೆ ಅದು. ಹೆಂಗಪ್ಪ ಮೊದ್ಲು ಮಾಡೋದು? ಆಗ ಅಲ್ಲಿದ್ದವರು ನಾವು 5 ಜನ. ಚಿಕ್ಕರಂಗ, ಪುಟ್ಟಮಲ್ಲ, ತಿಮ್ಮಪ್ಪ, ಸುಬ್ಬಯ್ಯ ಮತ್ತು ನಾನು. ಚಿನ್ನಯ್ಯ 2 ನಿಮಿಷಗಳ ಕಾಲ ಏನೇನೋ ಯೋಚನೆ ಮಾಡಿ ಹೇಳುವುದಕ್ಕೆ ಮೊದಲಿಟ್ಟ. ನನಗೆ ಮೈಯೆಲ್ಲಾ ಕಿವಿಯಾಯಿತು.